ಸುಗಂಧ ಹಿರಿಯ ದುಂಬಿಯಾದ ಹೆಣ್ಣನ್ನು ನೋಡಿ ಆ ಮುಕ್ಕನ್ನು ಕೂಡ ಮನಸೋತಿನಂತೆ. ಅದರಂತೆ ಒಂದು ಹೆಣ್ಣನ್ನು ನೋಡಿ ಈ ಸೌಂದರ್ಯ, ಈ ಯೌವನ, ಈ ದುಂಬಿ ನಿಂತಿರುವ ಈ ಚುಂಬನವನ್ನು ಎಲ್ಲರೂ ನೋಡಿ ಎಲ್ಲರೂ ಮನಸ್ಸು ಸೋವುದು ಸಹಜ. ಆದರೆ ಈ ಮನೆಯಲ್ಲಿ ಕಾಮುಕರನ್ನು ದುಷ್ಟರನ್ನು ಸಂಹಾರ ಮಾಡಿ ಆ ಯಮನಾಗಿ ನಿಂತಿದ್ದನಲ್ಲ ಬೀರ, ಅವನು ಎಂಥ ಶೂರ ಧೀರ. ಅವನನ್ನು ನಾನು ಎಷ್ಟು ನೋಡಿದ್ರು ಎಷ್ಟು ಹೊಗಳಿದ್ರು ಕಮ್ಮಿನೇ. ಆ ಬೀರ ಇವತ್ತು ಬರಲಿ, ಅವನು ನನ್ನೊಂದಿಗೆ ಲಾಲಿ ಹಾಡೋ ಹಾಗೆ ನಾನು ಮಾಡಲೇಬೇಕು. ಹೌದು, ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೇನೂ ಇಲ್ಲ, ನನ್ನಯತನವಿಲ್ಲ, ಕಳೆದೇನು ನಾನಿಲ್ಲ, ಹೀಗೆಂದು ನಾ ಅರಿಯಲಿಲ್ಲ, ನೀನೇ ನಾನಾದಿ ನಾನೇಕೆ ಹೀಗಾದಿ. ಅಕ್ಕ ಅಕ್ಕ ಏನಿದಲ್ಲ, ನಿನ್ನ ಸಂಗೀತ ನೃತ್ಯ ಕೇಳಿ ಪಶು ಪಕ್ಷಿಗೆಲ್ಲ ತಲೆಗೆ ಆಡಿಸ್ತವೆಲ್ಲ. ಬಾ ವೀರೇಶ, ಆ ಕಲೆಯು ನಿನ್ನಲ್ಲಿದೆ ಅಂತ ನಾನು ನಿನ್ನಲ್ಲಿ ಉರಿ ನಿಂತಿದ್ದೇನೆ ನೋಡು. ಬಿಸಿಲಿಂದ ಬಾಯಾರಿಕೆಯಿಂದ ಬಂದಿದೆಯಾ, ಈ ತಣ್ಣೀರು ಕುಡಿದು ಬಾಯಿ ಆರಿಸ್ಕೊಳ್ಳುವಂತೆ ನಿಲ್ಲು ಬೀರ. ಅಬ್ಬಾ, ಎಂತ ತೃಪ್ತಿ ಆಯ್ತು ಈ ಮನಕ್ಕೆ. ಬೀರ, ಬರೀ ನೀರು ಕುಡಿದು ತೃಪ್ತಿ ಪಟ್ಟರೆ ಏನು ಬಂತು ನೋಡು. ಕಾಮದಿಂದ ಅರಳಿದ ಈ ಹೂವನ್ನು ನೀನು ಸುಗಂಧವಾಗಿ ದುಂಬಿಯಾಗಿ ಹೀರಿಕೊಂಡರೆ ಇನ್ನೂ ತೃಪ್ತಿ ಪಡ್ತೀಯ. ಬಾ ಬೀರ. ನೋಡು, ಈ ಮಾತಿಗೆ ಇಷ್ಟೇ ಮೌನ ಆದರೆ ಏನು ಬಂತು ಬೀರ. ನೋಡು, ನೀನು ಈ ನಿನ್ನ ಜೀವನವನ್ನೇ ಶೂನ್ಯ ಆಗುತ್ತೀಯ. ಕಾರಣ ಅಕ್ಕ ಅನ್ನೋ ಪದಕ್ಕೆ ಗೋಲಿ ಮಾಡದೆ ಲಾಲಿ ಹಾಡಿದರೆ ನೀನು ಕೂಡ ತೂಗೋ ಒಯ್ಯಲ ಮೇಲೆ ನನ್ನಂತೀಯ ಮಲಗ್ತೀಯ ರಾಯ ಬೀರ. ಏನಂತೀಯ? ನನ್ನ ಅಕ್ಕನಿಗೆ ಸೌದಿ ಆಗಿ, ನನ್ನ ಮಾವನಿಗೆ ಮಡದಿ ಆಗಿ, ನನ್ನ ಬಾಳಿಗೆ ಹೆತ್ತ ತಾಯಿ ತರ ನೀನು. ಯಾರ ನೀನು ಚಾಣಲ್ಲಿ ನನ್ನ ಮೇಲೆ ಕಾಮದ ಕಣ್ಣಾಕಿದ್ಯಾ ಬೀರ? ನನಗೆ ರಾಕ್ಷಸಿ ಅಂತೀಯ ಅನ್ನು, ನನಗೇನು ಕೋಪವಿಲ್ಲ. ಕಾಮದ ಕಲೆ ಕಪ್ಪಾದರೂ ಪ್ರೇಮದ ಬಲೆ ಎಂದು ಮುಪ್ಪಾಗೋದಿಲ್ಲ ಬೀರ. ನೋಡು, ನಿನ್ನ ಮೇಲೆ ಮನಸ್ಸಾಗಿ ನಿನ್ನನ್ನು ಪ್ರೀತಿಸಿ ನಿನ್ನ ಪ್ರೀತಿಗೆ ನಾನು ಹುಚ್ಚೆಯಾಗಿ ಈ ಮನೆ ಯಜಮಾನ್ರ ಕೈ ಹಿಡಿದು ನಾನು ಈ ಮನೆಗೆ ಬಂದಿದ್ದೇನೆ. ಇಲ್ಲ ಅನ್ಬೇಡ ಬೀರ. ಬಾ ಬೀರ, ನನ್ನ ಆಸೆಯನ್ನು ಪೂರೈಸು. ಬಾ ಬೀರ. ಯಜಮಾನ ಕೈ ಹಿಡಿದು ಹುಚ್ಚರ ಕಿಚ್ಚು ತುಂಬಿಕೊಂಡರೆ ಇನ್ನೊಂದು ಸಾರಿ ಮಚ್ಚುವೆಂದರೆ ನನ್ನ ಮಚ್ಚೆಯಿಂದ ಮಾತಾಡಿಸ್ಬೇಕಾದ್ರು ಯಾಚರ. ಬೀರ, ಈ ನಿನ್ನ ಮಾತನ್ನು ನೀನು ಎಚ್ಚರಿಸಿಕೋ. ನನ್ನ ಮಾತನ್ನು ತಿರಸ್ಕರಿಸದೆ ಹೋದರೆ ನೀನು ನಿನ್ನ ಕೈಯಾರ ಈ ನಿನ್ನ ದೇಹಕ್ಕೆ ಬೆಂಕಿ ಹತ್ತು ಸತ್ತು ಹೋಗುತ್ತೀಯ. ಮೊದಲು ನೀನು ಮುಂದೆ ಏನು ಆಗುತ್ತೀಯ ಅನ್ನೋದು ಎಚ್ಚರಿಸಿಕೊಂಡು ಮಾತನಾಡು. ಆ ಪರ ಹೆಣ್ಣೆ ಮೈ ಮೂಟ ದಿಟ್ಟ ಬೇರೆ ಮೈ ಮೇಲೆ ಬರ್ತೀಯ ಏಸಿಯನ್ಗೆ ಇದೇ ಸಾಕ್ಷಿ. ರೀ ಬನ್ರಿ ಬನ್ರಿ. ಯಾರು ಅನ್ನೋದು ಚೆನ್ನಾಗಿ ಬಿಡಿಸ್ಕೋ. ಯಾರು ಕೈ ಮಾಡ್ತೀಯ ರೀ? ನೀವು ಸರಿಯಾದ ಸಮಯಕ್ಕೆ ಬರ್ತಿ ಹೋಗಿದ್ರಿ. ಇವನು ನಾನು ನಿಮ್ಮ ಅಕ್ಕಪ್ಪ ಹಾಗೆ ಮಾಡ್ಬಿಡಂತ ಎಷ್ಟು ಕೈ ಮುಗಿದ್ರು ಕೇಳಿದ್ರು ಕೂಡ ನಾನು ಅವನನ್ನು ಪ್ರೇಯಿಸಿ ಆಗ್ಬೇಕು ಅಂತ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದಾರೆ ಪಾಪಿ. ಹೌದೇನ? ಇವಳು ಒಬ್ಬಳು ನಿನಗೆ ಅಕ್ಕ ಅಂತ ಹೇಳಿದ್ದೆ ಅಲ್ಲವೇ? ಇವಳ ಮೇಲೆ ಕೈ ಮಾಡಿದಲ್ಲದೆ ಈಗ ಇವಳ ಮೇಲೆ ಭರ್ತಕಾರ ಕೈ ಹಾಕಿದೆ. ನಿನ್ನನ್ನು ಜೀವದಿಂದ ಉಳಿಸಲಾರೆ.
ಒಡೆ ನಿನಗೆ ತೃಪ್ತಿಯಾಗುವವರೆಗೂ ಮಾಡಿ ಬಾವ, ನಿನಗೆ ತೃಪ್ತಿಯಾಗುವವರೆಗೆ ಹಣೆ. ಆದರೆ ಈ ಕುಲಗೆಟ್ಟ ರಾಕ್ಷಸ ಮೇಲೆ ಕಾಮದ ಕಣ್ಣಿನ ಕಾಮುಕ ನಾಲ ಬಾವ, ಲಾಲ ಬಾವ. ಇದರಿಂದ ಪಾದರಿಗೂ ಸತ್ಯ ಬಾವ, ಇದ್ರಲ್ಲಿ ಪಾದ ಇನ್ನು ಮುಂದೆ ನನ್ನ ಪಾದ ಮುಟ್ಟು ಹೋಗುತ್ತೆ, ಕಳೆದುಕೊಂಡಿದ್ಯಾ? ಒಳ್ಳ ಮನೆಗೆ ದ್ರೋಹ ಹೋಗಿಯ ಬಂದ ನನ್ನ ಮನೆಯಿಂದ ನಡೆಸ. ನಿನ್ನನ್ನು ತೋಂಡರಿಸಿ ಕತ್ತರಿಸಿ ಹಾಕಿದ್ರು ನನ್ನ ಸಿಟ್ಟು ಅರುವುದಿಲ್ಲ. ನನ್ನನ್ನು ಕೊಂದು ಬಿಡು ಬಾವ, ಕೊಂದು ಬಿಡು. ಆದರೆ ಸಂತೋಷವಾಗಿ ಸತ್ತು ಬಿಡ್ತೀನಿ ಬಾವ, ಸಂತೋಷವಾಗಿ ಸತ್ತು ಬಿಡ್ತೀನಿ. ರಾಮಾಯಣದಲ್ಲಿ ರಾಮನ ದೂತನಿಗೂ ಈ ಕಲಿಯುಗದ ರಾವಣ ಬೀರನಿಗೂ ಎಳ್ಳಷ್ಟು ಅಂತರವಿಲ್ಲ ಬಾವ, ಎಳ್ಳಷ್ಟು ಅಂತರವಿಲ್ಲ. ಬಾವ, ಇದರಲ್ಲಿ ಮೋಸವಿದೆ ಬಾವ, ಇದರಲ್ಲಿ ಮೋಸವಿದೆ. ನನ್ನ ನಂಬು ಬಾವ, ನನ್ನ ನಂಬು. ಅದೆಂದಿಗೂ ಸಾಧ್ಯವಿಲ್ಲ. ಆ ರಾಮದೂತು ಹನುಮಂತ ಶಕ್ತಿಗೂ ಕಸ ಬಳಿಯುವ ಹೆಚ್ಚು ನೀನು. ಅಕ್ಕನೆಂಬ ಪದ ಮರೆತು ಇವಳ ಮೇಲೆ ಕಣ್ಣು ಹಾಕದೆ ಆ ನಿನ್ನ ಅಕ್ಕ ಶಾಂತಲೆ ಮೈ ಹಿಡಿದು ಸುಖ ಅನುಭವಿಸಬೇಕಾಯ್ತಲ್ಲ ನಿಜ. ಇದೇ ಮಾತನ್ನು ಬೇರೆ ಯಾರಾದರೂ ಹುಡುದಿದ್ದರೆ ಎಷ್ಟೊತ್ತಿಗೆ ಅವಳ ರಕ್ತ ಕುಡಿದು ಅವಳ ಮಾಂಸವನ್ನು ನೈರ್ನಾಗಿ ಹಾಕಿ ಬಿಡ್ತಿದ್ದೆ. ಆದರೆ ಈ ಮಾತನ್ನು ತುತ್ತು ಅನ್ನ ಹಾಕಿ ಜೋಪಾನ ಮಾಡಿದ ಮಾವ ದಾರಿ ತಪ್ಪ ನೋಡಿದ ಅಂತ ಸುಮ್ಮನೆ ಬಿಡ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು ಸಾರಿ ಇದೇ ಮಾತನ್ನು ಯಾರು ನೋಡಿದ್ರೆ ಅವರ ನಾಲಿಯನ್ನು ಕಡಿದು ಕಮಲಾದೇವಿ ಪಾದಕ್ಕೆ ಹಾಕಿ ಬಿಡುವೆ. ನನ್ನ ಮೇಲೆ ಕೈ ಮಾಡಿದ ನೀನು ಕಾಟಲೆ ನನ್ನ ಮನೆಯಿಂದ ಆಚೆ. ಮನೆ ಇವನೇ ಅಂಗರಕ್ಷಕನೆಂದು ತುತ್ತು ಅನ್ನ ಹಾಕಿ ಜೋಪಾಲಗದ ಒಡೆಯಲ್ಲ ಮನೆ. ಇಲ್ಲಿಯವರೆಗೆ ನಾಡಿಗೆ ನಾಡೇ ಒಡೆಯ ಅಂತ ಔಷಧಿ ನಡೆಯುತ್ತಿತ್ತು. ಆದರೆ ಈ ಕುಲಿಗೆಟ್ಟರ ರಾಜದ ಕೈ ಹಿಡಿದು ನಿನ್ನ ಮಾಲೆ ಕಳೆದುಕೊಂಡು ನೀ ಆಗಬೇಡ ಮಾವ, ನೀ ಆಗಬೇಡ. ನನ್ನ ಮಾತನ್ನು ನಂಬು ಮಾವ. ಈ ರಂಡೆ ಚಂಡನ್ನು ಕಡಿದು ನಿನ್ನ ಕೀರ್ತಿ ಗಳಿಸಿಕೋ ಮಾವ, ನಿನ್ನ ಕೀರ್ತಿ ಗಳಿಸಿಕೋ. ನಿನ್ನ ಕಾಲಿಗೆ ಬಿದ್ದು ಬೇಡುವೆ. ಯಾರು ರಂಡಲೇ ಬಡವ ದಾಟು ನನ್ನ ಮನೆಯಿಂದ ಆಚೆ. ಏನು ಸ್ವಾಮಿ, ಯಾಕೆ ಸ್ವಾಮಿ ಈ ಬೀರೇಶನ್ಗೆ ಇಂಥ ಶಿಕ್ಷೆ? ಹೆಚ್ಚಿಗೆ ಮಾತು ಬೆಳೆಸಿ ಪರ್ಸ್ನಾಗೆ ಓದ್ತಾರ ಕೇಳಬೇಡ. ಈ ನಿನ್ನ ತಮ್ಮನನ್ನು ಕಟ್ಟಿಕೊಂಡು ನೀನು ಮನೆ ಬಿಟ್ಟು ಹೊರಗೆ ಹೋಗ್ತೀಯೋ ಇಲ್ಲ ನಿನ್ನ ತಮ್ಮನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ನನ್ನೊಂದಿಗೆ ಇರ್ತು ಹೇಳು. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರ ನೀವು? ಬೀರೇಶ ಎಂತವನು ಎಂಬುದು ನನಗಿಂತ ನಿಮಗೆ ಹೆಚ್ಚು ಗೊತ್ತು. ಅವನಿಗೆ ಯಾಕಿಂತ ಅಗ್ನಿ ಪರೀಕ್ಷೆ, ಯಾಕೆ ನಿಮಗಿಂತ ರೋಷ? ರೋಷವಲ್ಲ ಶಾಂತಿ, ರೋಷವಲ್ಲ. ಈ ನಿನ್ನ ತಮ್ಮ ನನ್ನ ಬಾಳಿಗೆ ವಿಷ ಹಾಕಿದ. ಕೃತ್ಯ ಅಂತ ಕೆಲಸವಾದ್ರೂ ಏನ್ ಮಾಡಿದನ್ರಿ ನನ್ನ ತಮ್ಮ? ಅಕ್ಕ, ತನ್ನ ತಮ್ಮ
ಚಿಕ್ಕ ಚೊಣ್ಣ ಒಂದು ಇದು ನನ್ನ ಮೇಲೆ ಸಂಶಯವೇನಕ್ಕ ನನ್ನ ಮೇಲೆ ಸಂಶಯವೇನು ಅಯ್ಯೋ ಹಾವಿಗೆ ಹಾಲು ಎರೆದರು ಅದು ವಿಷ ಬಿಡುತ್ತೆ ಮತ್ತೆ ಈ ವಿಷ ಸರ್ಪಿಲಿ ಕಾಮಿನಿ ಪ್ರೇಮ ದಾರಿ ಬೈಸಿ ಕಟ್ಟಿದಳವ್ವ ದಾರಿ ಬೈಸಿ ಕಟ್ಟಿದಳು ಆ ರಟ್ಟೆಯಲ್ಲೂ ಕೆತ್ತು ಹಾಕಿ ಅವಳ ಕತ್ತಿಗೆ ಕುದಿಗೆ ಕೈ ಹಾಕೋರಲ್ಲಿ ಕಷ್ಟದಲ್ಲಿ ಮಾವ ಬಂದು ನಮಗೆ ತಪ್ಪು ತೆಗೆದುಕೊಂಡು ಬಿಟ್ಟಲ್ಲವ್ವ ನಮಗೆ ತಪ್ಪು ತೆಗೆದುಕೊಂಡು ಬಿಟ್ಟ ಈ ಚಾಡಲ್ ಮದಿಗೆ ಬೆಲೆ ಕೊಟ್ಟು ನನಗೆ ಶಿಕ್ಷೆ ನೀಡಿದಲ್ಲವ್ವ ನನಗೆ ಶಿಕ್ಷೆ ನೀಡಿದಳು ಇದು ನನ್ನ ಆತ್ಮಸಾಕ್ಷಿ ಸತ್ಯ ಕಾಲ ಆತ್ಮಸಾಕ್ಷಿ ಸತ್ಯ ಸ್ವಾಮಿ ಪೇರೇಶನ ಮಾತ್ರದಲ್ಲಿ ಸತ್ಯಾಂಶವಿದೆ ಅವನ ಮಾತನ್ನು ನಂಬಿ ಯಾಕಂದ್ರೆ ಅವನು ಮಾತಂದ್ರೆ ರಾಮದೂತನಿದ್ದ ಹಾಗೆ ದಯವಿಟ್ಟು ನನ್ನ ತಮ್ಮ ಸಾಧ್ಯವಿಲ್ಲ ಶಾಂತಿ ಸಾಧ್ಯವಿಲ್ಲ ತಮ್ಮನ ಕರೆದೆಗೆ ಬಾಣ್ಣ ಬಸುವ ಹೆಣ್ಣೆ ನೀನು ಇವಳ ಜೊತೆ ಹೊರಟು ಹೋಗು ಸ್ವಾಮಿ ನಾ ನಿಮ್ಮ ಪಾದ ಸೇವಕಿಯಾಗಿದ್ದವಳು ಅಂದಾಗ ನಿಮ್ಮನ್ ಬಿಟ್ಟು ನಾನೆಲ್ಲಿಗೂ ಹೋಗೋದಿಲ್ಲ ರೀ ನಾನೆಲ್ಲಿಗೂ ಹೋಗೋದಿಲ್ಲ ಅಕ್ಕ ಅಯ್ಯೋ ಎಂತ ಸತಿ ಶಿರೋಮಣಿ ಅಮ್ಮ ನೀನು ಎಂತ ಸತಿ ಶಿರೋಮಣಿ ನೀನು ಈ ಬಂಡ ಸುರ ಇಂಥ ನಿಜ ಚರಶ ಆಗಬೇಡಮ್ಮ ಇಂಥ ನಿಜ ಚರದಶ ಆಗಬೇಡ ಈ ಬಂಡ ಸುರ ಕೈ ಹಿಡಿದು ನಿನ್ನ ಪದ್ಯದಕ್ಕೆ ಅಪಗಿತ ತಂದಿದ್ದಾಳಮ್ಮ ಅಪಗಿತ ತಂದಿದ್ದಾಳೆ ಬಾಕ ಇಲ್ಲಿ ಚಲ ಮಲೆಯಿಂದ ಹೊರ ಹೋಗೋಣ ಬಾಕ ಬಾ ತಮ್ಮ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂಬಂತೆ ಹೆಣ್ಣಾದವಳು ಪತಿ ಸೇವೆ ಮಾಡದೆ 108 ವ್ರತಗಳ ಮಾಡಿದ್ರು ಏನು ಫಲ ಈ ಹೆಣ್ಣಿಗೆ ಕೊರಳಿಗೆ ತಾಳಿ ಬಿದ್ದ ತಕ್ಷಣವೇ ಅವಳು ಗಂಡನ ಮನೆಯಲ್ಲಿ ಇರೋದೇ ಶ್ರೇಷ್ಠ ಕಟ್ಟಿಕೊಂಡ ಗಂಡ ಕುರುಡನಾಗ್ಲಿ ಕುಂಟನಾಗ್ಲಿ ಆ ಹೆಣ್ಣಿನ ಜೀವನಕ್ಕೆ ಅವರೇ ಆಸರೆಯ ಬಳ್ಳಿ ನನ್ನ ಗಂಡ ಎಂತ ಕೇಸಿ ಕೆಲಸ ಮಾಡಿದ್ರೆ ಆಗ್ಲಿ ಇಂತ ಎಷ್ಟೋ ಹೇಸಿ ಹೆಂಗಸರನ್ನು ತಂದು ಮನೆಯಲ್ಲಿಟ್ಟು ಆಳಿದ್ರು ಸಹ ನನಗೆ ಇವರು ಗಂಡನಾಗಿರ್ತಾರೆ ವಿನಃ ಮಿಂಡನಾಗೋದಿಲ್ಲ ಅಕ್ಕ ಕಮಲಾದೇವಿ ಏನಮ್ಮ ಪರೀಕ್ಷೆ ತಂದು ಮಾಡಿಬಿಟ್ಟಮ್ಮ ನನಗೆ ಏನಮ್ಮ ಪರೀಕ್ಷೆ ತಂದು ಅಂದ್ಬಿಟ್ಟೆ ಅಯ್ಯೋ ಮುಚ್ಚೋ ಬಾಯ್ದ ನಿನ್ನ ಬಾಯಿಂದ ಅಕ್ಕ ಏನೋ ಶಬ್ದ ಬರ್ಕೊಡ್ದು ಆ ಶಬ್ದವನ್ನು ಕರೆಯುವ ಶಕ್ತಿಯನ್ನು ನೀನು ಕಳ್ಕೊಂಡ್ಬಿಟ್ಟಿದೀಯ ಯಾಕಂದ್ರೆ ಈ ಹೆಣ್ಣಿಗೆ ಗಂಡನ ಮನೆಯೇ ಆಸರೆ ಅಂತ ಗಂಡನ ಮನೆಯನ್ನು ಬಿಟ್ಟು ಬಾಯಿಂದ ಬುಗುಳ್ತಾ ಇದೆಯಲ್ಲ ನೀ ನನ್ನ ತಮ್ಮನೂ ಅಲ್ಲ ನೀನಿವರ ಹಳೆಯನೂ ಅಲ್ಲ ನನ್ನ ಗಂಡನ ಮನೆಯಲ್ಲಿ ನನಗೆ ಹರಕು ಬಟ್ಟೆ ಆದ್ರೂ ಸಹ ಹರಿಸಿದ ಅಂಬಲಿಯನ್ನು ಕಾಲಿನಲ್ಲಿ ನೂಕಿದ್ರು ಕೂಡ ಅದೇ ಅಮೃತವೆಂದು ಸೇವಿಸುವ ಗರತಿ ಹೆಣ್ಣು ಕಣೋ ನಾನು ಅಂದಾಗ ಗಂಡನನ್ನು ಬಿಟ್ಟು ಬಾ ಎಂದು ಬೊಗಳ್ತಾ ಇದೆಯಲ್ಲ ನೀ ನನ್ನ ತಮ್ಮ ಅಲ್ಲ ನೀ ನನ್ನ ತಮ್ಮ ಅಲ್ಲ ಹೊಟ್ಟೋಗು 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 ಗಂಡನ ಮನೆಯಲ್ಲಿ ನಿನಗಿರೋಕೆ ಇಷ್ಟ ಇಲ್ಲ ಅಂದ್ರೆ ಹೊಟ್ಟೋಗೋ ಇಲ್ಲಿಂದ ಅಕ್ಕ ಎಂತ ಪದ್ಧತಿ ಸೇವಕಳ ಬಾಳಿಲು ಎಂತ ಪದ್ಧತಿ ಸೇವಕಳು ನಿನ್ನ ಈ ನುಡಿ ಕೇಳಿ ಈ ನಾಳೆ ಗರ್ತಿರು ಅಡಿಗಡಿಯು ಪಾಲಿಸುವರಮ್ಮ ಅಡಿಗಡಿಯು ಪಾಲಿಸುವರು ಅಕ್ಕ ಕದ್ಕೊಂಡು ಎಂತ ನಿರ್ಭಾಗ್ಯಲ ಬಾಳ ಎಂತ ನಿರ್ಭಾಗ್ಯಳು ಅಕ್ಕ ಅಕ್ಕಾಲ ಎಂತ ಪಾಪಿ ಅಕ್ಕಾಲ ಎಂತ ಪಾಪಿ ಬರುವೆ ಬಾವಾ
ರೀ ಬನ್ರಿ, ನಮ್ಮ ಮನೆಗೆ ಹತ್ತಿದ ಪೀಡಿ ಅಂತೂ ತೊಲಗಿ ಹೋದು. ನಿಮಗೆ ಬಿಸಿ ಬಿಸಿಯಾದ ಕಾಫಿ ಮಾಡಿಕೊಡ್ತೇನೆ, ಕಾಫಿ ಕೊಡ್ರಂತೆ. ಬನ್ರಿ. ರಂಜನಾ, ಯಾವತ್ತು ನೀನು ಸುಖವಾಗಿ ಇರಬೇಕೆಂಬುದು ನನ್ನ ಆಸೆ. ತೆಗೆದುಕೋ 5 ಲಕ್ಷ ರೂಪಾಯಿ ಹಣವನ್ನು. ನಿಲ್ಲು, 5 ಲಕ್ಷ ರೂಪಾಯಿ ಕಿಶೆದಾಗದಾವು, ಕೊಡ್ತೀನಿ, ತೆಗೆದುಕೋ. ರೀ, ನನ್ನ ಪಾಲಿನ ಧರ್ಮ ದೇವರು ಅಂದರು ನೀವೇ ರೀ. ರೀ, ನನಗೆ ಈ ಮನೆ ಹೊಲ ಹೆಸರಿಗೆ ಬದ್ದು ಕೊಟ್ರಿ, ಮತ್ತು ಪ್ರವಾಸ ಮಾಡೋಂಥ ಈ ರೊಕ್ಕನೂ ಕೊಟ್ರಿ. ರೀ, ನಿಮ್ಮನ್ನು ಕೈ ಹಿಡಿದು ಬಂದರೆ ನಾನು 7 ಜನ್ಮದ ಪುಣ್ಯ ರೀ, ಪುಣ್ಯ. ಬನ್ನಿ, ಇದೇ ಸಮಯದಲ್ಲಿ ಬಿಸಿ ಅಡುಗೆ ಮಾಡಿಕೊಡ್ತೇನೆ, ಊಟ ಮಾಡಿರಂತೆ. ಆಯ್ತು ರಂಜನಾ, ನನ್ನ ಕೈ ಹಿಡಿದು ನೀನು ಸುಖವಾಗಿರ್ಬೇಕಂತ ಎಲ್ಲ ಸಿದ್ಧತೆಯಿಂದ ಬಂದಿದ್ದೇನೆ. ಆಯ್ತು ರೀ, ಮುಂದೆ ಏನು? ಮುಂದೆ ಏನು? ಒಂದು ಸಿವಿ ಮುತ್ತಿನ ಕಾಣಿಕೆ ಕೊಡಬಾರ್ದೆ? ಚಂದೆಯ